ಆರ್ಸಿಬಿ ವಿಜಯೋತ್ಸವ ವೇಳೆ ದುರಂತ ಅಂತ್ಯ ಹಿನ್ನೆಲೆಯಲ್ಲಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರದ ಪ್ರಜ್ವಲ್. ಸಾಯುವ ಮುನ್ನ ಮೂವರನ್ನ ಕಾಪಾಡಿದ್ದಾರೆ ಪ್ರಜ್ವಲ್. ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ಪ್ರಜ್ವಲ್ ಅಂತ್ಯಕ್ರಿಯೆ ನೆರವೇರುತ್ತೆ. ಸರ್ಕಾರದ ಪರಿಹಾರ ಬೇಡ, ನನ್ನ ಮಗನನ್ನ ವಾಪಸ್ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಗನನ್ನ ಕಳೆದುಕೊಂಡು ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ ಪ್ರಜ್ವಲ್ ತಾಯಿಯನ್ನ ಮಾತನಾಡಿಸಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಕೇಳ್ತಾ ಹೋಗೋಣ. ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ ಪ್ರಜ್ವಲ್ ಅವರ ತಾಯಿಯ ಜೊತೆ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಅವರ ತಾಯಿ ನೋಡ್ತಾ ಹೋಗೋಣ ಬನ್ನಿ. ನಿನ್ನೆ ನಡೆದಂತಹ ಕಾಲ್ತುಳಿತದಲ್ಲಿ ಚಿಂತಾಮಣಿ ತಾಲೂಕಿನ ಇಬ್ಬರು ಮೃತಪಟ್ಟಿದ್ದಾರೆ. ಒಬ್ಬರು ಶ್ರವಣ್ ಮತ್ತೆ ಇನ್ನೊಬ್ಬರು ಪ್ರಜ್ವಲ್ ಅಂತಕ್ಕಂಥವ್ರು. ಈಗ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಊರಲ್ಲಿರ್ತಕ್ಕಂಥ ನಾವು ಪ್ರಜ್ವಲ್ ಊರಲ್ಲಿದ್ದೀವಿ. ಈಗ ನನ್ನ ಜೊತೆ ನೋಡ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಈ ಗ್ರಾಮದಲ್ಲೇ ಸಹ ಸೂತಕದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನು ಈಗಷ್ಟೇ ಮೃತದೇಹ ಎಂದು ಗೋಪಲ್ಲಿ ಗ್ರಾಮಕ್ಕೆ ಬಂದು ತಲುಪಿದೆ. ಕುಟುಂಬಸ್ಥರು ಸಹ ಬಹಳಷ್ಟು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ತುಂಬಲಾರದಂತಹ ನಷ್ಟವನ್ನ ಇವತ್ತು ಅನುಭವಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಇಂಜಿನಿಯರಿಂಗ್ ಓದ್ತಾ ಇದ್ದ, ಕಿಯೋಸ್ಕಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅವ್ರ ತಾಯಿ ಪವಿತ್ರ ಮತ್ತೆ ಅವರ ದಂಪತಿಗಳಿದ್ದಾರೆ. ಅವ್ರನ್ನ ಮಾತಾಡ್ಸಕ್ಕೂ ಕೂಡ ಬೇಜಾರಾಗ್ತಿದೆ. ಆದ್ರೂ ಸಹ ಒಂದ್ ಸ್ವಲ್ಪ ಮಾತಾಡ್ಸಕ್ಕಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ತುಂಬಾ ಆಸೆ ಇಟ್ಕೊಂಡಿದ್ರಿ ತಮ್ಮ ಮಗ ಕೈಗೆ? ಅಷ್ಟು ಆಸೆ ಇಟ್ಕೊಂಡಿದ್ದೆ ಸರ್. ನನ್ನ ಡ್ರೀಮೇ ಬೇರೆ ಇತ್ತು ಸರ್. ನಾನು ಅವ್ನಿಗೆ ಸೆಟಲ್ ಮಾಡಿ ಅವ್ನ ಲೈಫ್ ಅಲ್ಲಿ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಅವನ್ನ ಸೋದರ ಮಗಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ಕೊಂಡು ಏನೇನೋ ಆಸೆಗಳು ಇಟ್ಕೊಂಡಿದ್ದೆ ಸರ್. ಎಲ್ಲ ನಿಟ್ಟು ನೀರ್ ಮಾಡ್ಬಿಟ್ಟು ಹೋಗ್ಬಿಟ್ಟ ಸರ್. ಯಾವ ರೀತಿ ಗೊತ್ತಾಯ್ತು ನೆನ್ನೆ? ಯಾವ ರೀತಿ ನೀವು ಅದನ್ನ ರಿಸೀವ್ ಮಾಡ್ಕೊಂಡ್ರಿ? ನಮಗ್ ಫಸ್ಟ್ ಫೋನು ಈ ತರ ನ್ಯೂಸ್ ಬರ್ತಿತ್ತು, ಗಲಾಟೆ ಇದೆಲ್ಲ ಆಗುತ್ತೆ ಅಂತ. ನನ್ನ ತಂಗಿ ಅವರು ಫೋನ್ ಮಾಡಿದ್ದಾರೆ ನನ್ನ ಮಗನ ನಂಬರ್ಗೆ. ನಾವು ಒಳಗಡೆ ಏನೋ ಕೆಲಸ ಮಾಡ್ಕೋತಿದ್ವಿ. ಇವರು ಫೋನ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ನಲ್ಲಿ ಫೋನ್ ಇತ್ತು. ಅವರು ಯಾರೋ ಸಿಕ್ಕಿದೆ ಕೊಟ್ಟಿದೀವಿ ಅಂತ ಹೇಳಿದ್ರು. ಅವಾಗ ಇವ್ರು ಫೋನ್ ಮಾಡಿದಾಗ ಅವ್ರು ಈ ತರ ಫೋನ್ ಇದೆ ಬಂದ್ ತಗೊಂಡೋಗಿ ಅಂದ್ರು. ಅಕ್ಕ ಈ ತರ ಆಗಿದೆ ಫೋನು, ನೀನ್ ಹೋಗಿ ಕಲೆಕ್ಟ್ ಮಾಡ್ಕೋ, ಅಪ್ಪು ಏನಾಗಿದೆ ನೋಡೋಗು ಅಂತ ಅಂದ್ರು. ಅದಕ್ಕೆ ಸರಿ ಆಯ್ತು ಅಂತ ಹೇಳಿ ನಾವು ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಫಸ್ಟ್ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ಅಂತ. ನಾನು ಇನ್ಚಾರ್ಜ್ ಬೇರೆಯವ್ರು ಇದಾರೆ, ಅವ್ರಿಗೆ ಕೊಟ್ಬಿಟ್ಟು ಹೋಗ್ತೀನಿ ಅಂದ್ರು. ಸರಿ ಆಯ್ತು ಸರ್ ಅಂತ ನಾನು ಇಮಿಡಿಯೇಟ್ ಆಟೋ ಬುಕ್ ಮಾಡ್ಕೊಂಡು ಕಬ್ಬನ್ ಪಾರ್ಕ್ಗೆ ಹೋದ್ವಿ. ಟ್ರಾಫಿಕ್ ಜಾಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಮತ್ತೆ ತಿರ್ಗಾ ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಫಸ್ಟ್ ಫೋನ್ ಕೊಡಿ ಸರ್ ನಮ್ಮ ಮಗಂದೆ, ಆದ್ರೆ ಬಟ್ ನನ್ನ ಮಗ ಇನ್ನೂ ಸಿಕ್ಕಿಲ್ಲ ನನ್ಗೆ. ಫಸ್ಟ್ ಹೋಗಿ ನಿಮ್ಮ ಮಗನ ಹುಡ್ಕಿಮ್ಮ, ಫೋನ್ ಆಮೇಲೆ ಬೇಕಾದ್ರೆ ಕೊಡ್ತೀವಿ ಅಂದ್ರು. ಸರಿ ಆಯ್ತು ಅಂತ ಬೋರಿಂಗ್ ಹೋದ್ವಿ. ಬೋರಿಂಗ್ ಅಲ್ಲಿ ಯಾರು ಇರ್ಲಿಲ್ಲ. ಆಮೇಲೆ ವೈದ್ಯಗಿಗೆ ಹೋದ್ವಿ. ಅಲ್ಲಿ ಫುಲ್ಲು ಪೇಷಂಟ್ ಲಿಸ್ಟ್ ಎಲ್ಲ ಇಟ್ಕೊಂಡು ಎಷ್ಟೊಂದು ಜನ ನಿಂತ್ಕೊಂಡಿದ್ರು. ಪ್ರಜ್ವಲನ್ ಅವರು ನೇಮ್ ರಿಸೀಟ್ ಆಗಿದೆ ನೋಡಿ. ಅವ್ರೇನು ಹೇಳಿದ್ರು, ಅವ್ನು ಏನು ಐಡೆಂಟಿಫೈ ಇರಲಿಲ್ಲ, ಮೊಬೈಲ್ ಇಲ್ಲ, ಏನು ಇರಲಿಲ್ಲ. ಹಂಗಾಗಿ ಅವರು ಐಡೆಂಟಿಫೈ ಪರ್ಸನ್ ಅಂತ ಹೇಳಿ ಮಾರ್ಚರಿನಲ್ಲಿ ಅಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾನೆ ಅವನು. ಆ ಸ್ಪಾಟಲ್ಲೇ ಹೋಗಿರೋದ್ರಿಂದ ಅವ್ರು ಮಾರ್ಚರಿಲೇ ಹಾಕ್ಬಿಟ್ಟಿದ್ದಾರೆ. ಯಾವಾಗಾಗಿತ್ತು ಅವಾಗಲೇ ಹಾಕ್ಬಿಟ್ಟಿದ್ದಾರೆ. ನಾನು ಹೋಗ್ಬಿಟ್ಟು ಅವ್ರು ಓಪನ್ ಮಾಡೋವಾಗ್ಲೇ ಅವ್ನ ಪಾದ ನೋಡಿದಾಗ್ಲೇ ನನಗೆ ಗೊತ್ತಾಯ್ತು. ಅವ್ನ ಪಾದ ನಾನು ಎತ್ತಿರೋ ತಾಯಿ ನಂಗೆ ಗೊತ್ತಾಗೋದಲ್ವಾ ನಮ್ಮ ಅಪ್ಪನೇ ಅಂತ ಜೋರಾಗಿ ಬಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ ಇತ್ತು ಸರ್. ಅಷ್ಟು ಹೇಳಿದ್ದೆ ಅಷ್ಟೇ. ಆಮೇಲೆ ಅವರು ಫಾರ್ಮಾಲಿಟೀಸ್ ಇದೆ ಅದು ಇದು ಅನ್ಕೊಂಡು ಫಾರ್ಮಾಲಿಟೀಸ್ ಮುಗಿಸಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿ ಹೇಳಿ ಕರ್ಸ್ಕೊಂಡೆ. ಇಷ್ಟು ಆಯ್ತು ಸರ್ ಅಲ್ಲಿ. ಮೇಡಮ್, ಈಗ ಅಪ್ಪು ಅಭಿಮಾನ ಅಂತಿದ್ರಿ, ತುಂಬಾ ಅಪ್ಪುನ ಬಗ್ಗೆ ಪುನೀತ್ ರಾಜ್ಕುಮಾರ್ ಭಕ್ತ ಅಭಿಮಾನಿ ಸರ್. ಅವನಿಲ್ಲ ಅಂದ್ರೆ ಅವ್ನ ಲೈಫ್ ಇಲ್ಲ ಸರ್. ಅವನಿಗೆ ಆ ಲೆವೆಲ್ಗೆ ಇದ್ದಾನೆ ಅಂತಾನೆ ನಾವು ಚಿಕ್ಕ ಹುಡುಗನಲ್ಲೇ ಅವ್ನಿಗೆ ಅಪ್ಪು ಅಂತ ಹೆಸರಿಟ್ಟಿದ್ವಿ ಸರ್, ಪ್ರೀತಿಯಿಂದ ಅಂತ. ಗುಣ ಕೂಡ ಹಂಗೆ ಸರ್. ಅಪ್ಪು ಬಿಟ್ರೆ ನೆಕ್ಸ್ಟ್ ಅಷ್ಟೇನೆ 3 ಜನ ಸರ್. 3 ಜನನ ಅಲ್ಲಿಂದ ಹೊರಗಡೆ ಹಾಕಿ ಗೇಟ್ಗೆ ಇವ್ನ್ ಮತ್ತೆ ಹೋಗಿ ಒಂದ್ 2 ನಿಮಿಷಕ್ಕೆ ಹಿಂಗ್ ಹೋಗಿ ಬರಕ್ ಅಂತ ಹೋಗಿದಾನೆ. ಹೆಂಗ್ ಹೋಗಿದಾನ ಗೊತ್ತಿಲ್ಲ, ಮತ್ ಬರ್ಲೇ ಇಲ್ಲ ಸರ್. ಇಬ್ಬರು ಪ್ರೊಟೆಕ್ಷನ್ ಮಾಡಿ ಮತ್ತೆ ಹೋಗಿದ್ದಾರೆ. ಇದಿಷ್ಟು ಇಲ್ಲಿನ ಒಂದು ಪ್ರಜ್ವಲ್ ಪೋಷಕರು ತಾಯಿ ತನ್ನ ಹಳನ ತೋಡ್ಕೊಂತ ಇದ್ದ. ಒಟ್ಟಾರೆಯಾಗಿ ಹೇಳೋದ್ರೆ ಪ್ರೀತಿಯಿಂದನೇ
ಅಪ್ಪು ಅಂತ ಕರಿತಾ ಇದ್ರು ಪ್ರಜ್ವಲನ್ನ. ಆದರೆ ಈಗ ಇವತ್ತು ಶವವಾಗಿ ಮಲಗಿದ್ದಾನೆ. ತಾಯಿ ಕೂಡ ತನ್ನ ನೋವನ್ನು ಹೇಳ್ಕೊಳ್ತಾ ಇದ್ದಾಳೆ, ಬರ್ಸೋಕ್ಕಾಗ್ತಾ ಇಲ್ಲ ಅಂತೇಳಿ. ಒಟ್ಟಾರೆ ಸರ್ಕಾರ ವಿರುದ್ಧ ಸಹ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಕೊಡ್ತಕ್ಕಂಥ ಪರಿಹಾರ ನಮಗೆ ಅವಶ್ಯಕತೆ ಇಲ್ಲ, ಇನ್ನೂ ಸುಮಾರು ಜನ ಮಕ್ಕಳನ್ನ ಈ ಥರ ಬಲಿ ತಗೊಂಡು ಅಂತೇಳಿ ಶಾಪ ಆಗ್ತಾ ಇರ್ತಕ್ಕಂಥ ಸರ್ಕಾರ ವಿರುದ್ಧ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.